ಏನ್ರವ ಎಲ್ಲ ಹಿಂಗೆ ಓಡ್ಕೊಂಬತ್ತಿದ್ರಲ್ಲ, ಯಾಕೆ ಏನು ಸಮಾಚಾರ? ಇರಿ ನೀವು ಕೇಳೋ ಎಲ್ಲಾ ಪ್ರಶ್ನೆಗೂ ಅಪ್ಪಯ್ಯ ಉತ್ತರ ಕೊಡ್ತಾರೆ, ಸಮಾಧಾನವಾಗಿರಿ. ನೋಡ್ರವ, ನಾನು ಈಗ ತಾನೇ ಓಟ್ ಮಾಡ್ಕೊಂಡು ಬಂದೀನಿ. ಇಲ್ಲಿಗೆ ನನ್ನ ಕರ್ತವ್ಯ ಮುಗೀತು. ಇನ್ನು ನಾನು ಅಧಿಕಾರದಲ್ಲಿ ಇರಬೇಕೋ ಬೇಡವೋ ಅನ್ನೋ ತೀರ್ಮಾನ ಜನಗಳಿಗೆ ಬಿಟ್ಟಿದ್ದು. ಒಟ್ಟಿನಲ್ಲೇ ನನಗೆ ಅತಿ ಹೆಚ್ಚಿನ ಅಂತರದಿಂದ ಗೆಲ್ತೀನಿ ಅನ್ನೋ ವಿಶ್ವಾಸ ನನಗದೆ. ಜನಗಳು ನನಗೆ ಇಲ್ಲಿವರೆಗೂ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ, ಇನ್ನು ಮುಂದಕ್ಕೂ ಕೊಡ್ತಾರೆ ಅನ್ನೋ ನಂಬಿಕೆ ನನಗದೆ ಅಲ್ವಲ್ಲ ಮರಗಡ? ಸರ್, ಗೆದ್ದೇ ಗೆಲ್ತೀನಿ ಅಂತ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಗೆ ಹೇಳ್ತೀರಾ? ಮುನ್ಸ್ವಾಮಿಯವರು ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಅವ್ರ ಅಪೋಸಿಟ್ ನೀವು ಗೆಲ್ಲೋಕ್ಕಾಗುತ್ತಾ? ನೋಡ್ರವ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನನ್ನ ಮೇಲೆ ಇರೋ ಗಂಟ ನನಗೆ ಯಾವ ಭಯನೂ ಇಲ್ಲ. ನಾನು ಅಧಿಕಾರಕ್ಕೆ ಬರ್ತಿರೋದು ಜನಗಳಿಗೆ ಮೋಸ ಮಾಡಬೇಕು, ಅವ್ರು ದುಡ್ಡು ಹೊಡಿಬೇಕು ಅಂತ ಅಧಿಕಾರಕ್ಕೆ ಬರ್ತಿರೋನಲ್ಲ, ಜನಗಳು ಸೇವೆ ಮಾಡೋಕ್ಕೆ ಅಂತ ನಾನು ಅಧಿಕಾರಕ್ಕೆ ಬರ್ತಿರೋನು. ಇದೆಲ್ಲ ಜನಗಳಿಗೂ ಗೊತ್ತದೆ ಅನ್ನೋಕ್ಕೆ ಅವ್ರು ನನಗೆ ಸಹಕಾರ ಕೊಡದೇ ಇರ್ತಾರೆ ಅಂದರೆ ನಾನು ಗೆಲ್ತೀನಲ್ವಾ? ಸರ್, ಎಲೆಕ್ಷನ್ ಮುಂಚೆ ನಿಮ್ಮ ಮನೆಯಲ್ಲಿ ದುಡ್ಡಿದೆ ಅಂತ ರೇಡ್ ಮಾಡಿಸಿದ್ರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಷ್ಟು ಮಾಡದೇ ಇದ್ರೆ ರಾಜಕೀಯದಲ್ಲಿ ಹೆಂಗೆ ಹೇಳವ? ಅಲ್ಲ, ಒಂದು ಸಿಹಿ ತಿಂಡಿ ಅನ್ಮ್ಯಾಕೆ ನೋಣ ಕೂತ್ಕೊಳ್ಳೋದು ಸಹಜ ಅಲ್ವೇ? ಹಂಗಂತ ಸಿಹಿ ಕಮ್ಮಿ ಆಯ್ತದೆ. ಯಾರೋ ನನ್ನ ಹೆಸರು ಕಳಂಕ ತರಬೇಕು ಅಂತ ರಾಜಕೀಯ ಪಿತೂರಿ ಮಾಡೋರೆ. ನಾನು ಸ್ವಚ್ಛವಾಗಿರುವಾಗ ಅದ್ರ ಬಗ್ಗೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ಈಗ ನೋಡಿ, ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿದ್ರು, ಅವ್ರಿಗೆ ಏನು ಸಿಕ್ತು? ಬರೀ ಕೈಯಲ್ಲಿ ಬಂದರು, ಬರೀ ಕೈಯಲ್ಲಿ ಬಂದಾರಿಗೆ ಸುಂಕ ಇಲ್ಲ ಅಂತ ಹೊಂಟೋದ್ರು. ಆಟೆ. ಇದರಿಂದ ಮುನ್ಸ್ವಾಮಿ ಅವ್ರ ಕೈವಾಡ ಇದೆ ಅಂತ ನೀವು ಹೇಳ್ತೀರಾ? ನೋಡವಾ, ಇದ್ರ ಬಗ್ಗೆ ನಾನೇನು ಮಾತಾಡೋಕ್ಕಿಲ್ಲ. ಯಾಕೆಂದರೆ ನಾನು ಕೆಟ್ಟವ್ರಿಗೂ ಒಳ್ಳೆಯದೇ ಬಯಸೋದು. ನನ್ನ ರಾಜಕೀಯ ಬೇಳೆ ಬಯಸ್ಕೊಳ್ಳೋಕ್ಕೋಸ್ಕರ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನನ್ನ ಮೇಲೆ ಆರೋಪ ಮಾಡಿದವ್ರನ್ನ, ನನಗೆ ಕೆಟ್ಟದ್ದು ಮಾಡಿದವ್ರನ್ನ ದೇವ್ರು ನೋಡ್ಕೊತಾನೆ, ದೇವ್ರ ಶಿಕ್ಷೆ ಕೊಡ್ತಾನೆ ಬಿಡಿ. ನಾವ್ಯಾಕೆ ತಲೆ ಕೆಡ್ಸ್ಕೊಳ್ಳೋಣ ಅದ್ರ ಬಗ್ಗೆ? ಹಾಗಾದರೆ ನೀವು ಅಧಿಕಾರಕ್ಕೆ ಬರ್ತೀರಾ ಅಂತ ತುಂಬ ಕಾನ್ಫಿಡೆನ್ಸ್ ಇದೆ ಅಂತ ಆಯಿತು. ನಾನು ಆಗಲೇ ಹೇಳಿದ್ನಲ್ಲವಾ, ನಮ್ಮ ಜನತಾ ದೇವರು ನಮ್ಮ ಕೈಗೆ ಹಿಡಿದ್ರೆ ನಾನು ಅಧಿಕಾರಕ್ಕೆ ಬಂದೇ ಬರ್ತೀನಿ. ಅವ್ರು ಕೊಡಲಿಲ್ಲ ಅಂದರೂ ನಾನು ಪರವಾಗಿಲ್ಲ, ನಾನು ಜನಸೇವೆ ಮಾಡಿಕೊಂಡೇ ಇರ್ತೀನಿ, ಅವ್ರಿಗೆಲ್ಲರಿಗೂ ಸಹಾಯ ಮಾಡಿಕೊಂಡೇ ಇರ್ತೀನಿ. ಒಟ್ಟಿನಲ್ಲಿ ನಾನು ಸಾಯೋ ಗಂಟ ಜನಸೇವೆ ಮಾಡಿಕೊಂಡೇ ಇರ್ತೀನಿ. ಸರಿ ನಡ್ರಿ, ಇನ್ನಾರು ಇದು ಸೆಕೆಂಡ್ ನಡ್ರಿ. ನೋಡಿದ್ರಲ್ಲ, ಇದು ಜವರೇಗೌಡರ ಮಾತು. ಅವ್ರ ಮಾತಲ್ಲೇ ಗೊತ್ತಾಗ್ತಿದೆ ತುಂಬ ಲೀಡಿಂಗ್ನಲ್ಲಿ ಗೆಲ್ತಾರೆ ಅಂತ. ಆದರೆ ಜನಗಳು ಯಾರು ಕೈ ಹಿಡಿತಾರೆ, ಯಾರಿಗೆ ಕೈ ಕೊಡ್ತಾರೆ ಅನ್ನೋದು ರಿಸಲ್ಟ್ ಬಂದಮೇಲೆ ಗೊತ್ತಾಗುತ್ತೆ. ಚಿನ್ನು ಮರಿ, ಏನು ಮಾಡ್ತಾ ಇದ್ದೀರಿ? ಏನಾಯ್ತು? ಚಿನ್ನು ಮರಿ, ಹೀಗೆ ಫಾಸ್ಟಾಗಿ ನೀವು ಓಡಾಡಬಾರ್ದು ಅಂತ ನಾನು ಎಷ್ಟು ಸಲ ಹೇಳಿದ್ದೀನಿ ನಿಮಗಾಗಲೇ. ಈ ಸಮಯದಲ್ಲಾದರೂ ನೀವು ಸ್ವಲ್ಪ ಸಾವಕಾಶವಾಗಿ ಆರಾಮಾಗಿ ಓಡಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಮನೆ ಕೂತ್ಕೊಳ್ಳಿ. ಅದು ಸರಿ, ಏನ್ರಿ ಬರೀತಾ ಇದ್ದೀರಾ? ಹುಟ್ಟೋ ಮಗು ಬಗ್ಗೆ ಕವನ ಬರೀತಿದ್ದೀರಾ? ಅದೆಲ್ಲ ಮುಂದಿನ ಮಾತು. ಸದ್ಯಕ್ಕೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗಿರಬೇಕು, ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ ಪಟ್ಟಿ ಮಾಡ್ತಾ ಇದ್ದೀನಿ. ಪಾಪ, ನೀವು ಅದನ್ನೆಲ್ಲ ಮಾಡ್ತೀರಾ? ಸರಿ ಹೇಳಿ, ಏನೇನು ಮಾಡಬೇಕು, ಏನೇನು ಮಾಡಬಾರ್ದು? ಮೊದಲು ಹೀಗೆ ಫಾಸ್ಟಾಗಿ ಓಡಾಡಬಾರ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಸರಿಯಾದ ಊಟ ಮಾಡಬೇಕು, ಸಮಯಕ್ಕೆ ನಿದ್ದೆ ಮಾಡಬೇಕು, ಫೋನನ್ನು ಜಾಸ್ತಿ ಉಪಯೋಗಿಸ್ಬಾರ್ದು. ಚಿನ್ನಮರಿ, ಫೋನ್ ತುಂಬ ಉಪಯೋಗಿಸೋದ್ರಿಂದ ಮಗುಗೆ ಹಾನಿ ಆಗುತ್ತೆ. ಓಕೆ? ಆಮೇಲೆ ಟೆನ್ಷನ್ಸ್ ಸುಮ್ಮನೆ ಮಾಡ್ಕೋಬಾರ್ದು. ಪಾಸಿಟಿವ್ ಅಪ್ರೋಚ್ ಇಟ್ಕೋಬೇಕು ಲೈಫಲ್ಲಿ. ಒಳ್ಳೆ ಮ್ಯೂಸಿಕ್ ಕೇಳಬೇಕು, ಸುಮ್ಮದಿರುವಾದ ಸಂಗೀತ, ಆ್ಯಂಡ್ ಒಳ್ಳೆ ಪುಸ್ತಕಗಳನ್ನು ಓದಬೇಕು. ಅಬ್ಬಾ, ಏನ್ರಿ ನೀವು ಒಂದು ದೊಡ್ಡ ಲಿಸ್ಟೇ ಕೊಟ್ಬಿಟ್ರಿ. ಡಾಕ್ಟ್ರು ಕೂಡ ಇಷ್ಟು ನನಗೆ ಹೇಳಿಲ್ಲ, ನೀವಷ್ಟು ಹೇಳ್ತಾ ಇದ್ದೀರಾ ನನಗೆ. ಚಿನ್ನಮರಿ, ಈಗ ಸದ್ಯಕ್ಕೆ ನಾನು ನಿಮ್ಮ ಡಾಕ್ಟ್ರು, ಬೆಲ್ವಿಷರು ಎಲ್ಲನೂ ನಾನು ಹೇಳೋದನ್ನು ಕೇಳಿ ಅಷ್ಟೆ. ನಾಳೆಯಿಂದ ನೀವಿಲ್ಲಿರಲ್ಲ ಅಲ್ವಾ? ದಿನ ಕೆಲಸ ಯಾರು ಮಾಡ್ತಾರೆ? ನಾನೇ ಮಾಡ್ಬೇಕು ತಾನೆ. ಅವಾಗ ಇದೆಲ್ಲ ಯಾವುದು ನೆನಪಿರಲ್ಲ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಹಾಗಾದರೆ ನಾನು ಇಲ್ಲಿದ್ರೇ ನಿಮ್ಮನ್ನು ಸರಿಯಾಗಿ ನೋಡ್ಕೊಳ್ಳೋಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀರಾ? ಒಂದು ಕೆಲಸ ಮಾಡೋಣ, ನಾನು ನಾಳೆಯಿಂದ ಆಫೀಸ್ಗೆ ಹೋಗಲ್ಲ, ಇಲ್ಲೇ ಪ್ಲೀಸ್ ರೀ, ಅದು ಮಾತ್ರ ಮಾಡಬೇಡಿ. ನಿನ್ನ ದಮ್ಮಯ್ಯ ಅಂತೀನಿ. ನೋಡಿ ಚಿನ್ನಮರಿ, ನಾನು ಆಫೀಸ್ಗೆ ಹೋದರೂ ನನಗೆ ಅಲ್ಲಿ ಬರೀ ನಿಮ್ಮ ಚಿಂತೆನೇ ಇರುತ್ತೆ ತಾನೆ. ಅದು ಈ ಸಮಯದಲ್ಲಿ ನೀವೊಬ್ಬರೇ ಇರೋದು ಸರಿಯಲ್ಲ. ಅದಕ್ಕೆ ನಾನಿದ್ದು ನಿಮ್ಮನ್ನ ಸರಿಯಾಗಿ ನೋಡ್ಕೋತೀನಿ. ಓಕೆ? ಇಲ್ಲ, ಅದೆಲ್ಲ ಏನು ಬೇಡ. ಬೇಕಾದರೆ ಒಂದು ಕೇರ್ ಟೇಕರ್ನ ಇಟ್ಬಿಡಿ, ಅವ್ರನ್ನ ನಾನು ನೋಡ್ಕೋತಾರೆ. ಚಿನ್ನಮರಿ, ನಮ್ಮಿಬ್ಬರ ಮಧ್ಯೆ ಮೂರನೇ ವ್ಯಕ್ತಿ ಬರೋದು
ನನಗೆ ಇಷ್ಟ ಆಗೋದಿಲ್ಲ ಅಂತ ನಿಮ್ಗೆ ಆಗಲೇ ಗೊತ್ತಲ್ಲ. ಪ್ಲಸ್ ನನಗೆ ಮೂರನೇ ವ್ಯಕ್ತಿ ಮೇಲೆ ನಂಬಿಕೆ ಇಲ್ಲ. ಸೊ ಡೋಂಟ್ ವರಿ, ನಾನೇ ಇದ್ದು ನಿಮ್ಮನ್ನ ಸಂತೋಷವಾಗಿ ನೋಡ್ಕೋತೀನಿ. ಓಕೆ? ಹಾಗಲ್ಲ, ನನ್ನಿಂದ ನಿಮಗೆ ಕೆಲ್ಸಕ್ಕೆ ತೊಂದರೆ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಎಲ್ಲವುದು ನೀವೇ ಮಾಡಿದ್ರೆ ನಿಮಗೆ ಕಷ್ಟ ಆಗಲ್ವಾ? ಇಷ್ಟಪಟ್ಟು ಮಾಡೋ ಕೆಲಸ ಯಾವತ್ತೂ ಕಷ್ಟ ಅನ್ನಿಸ್ಕೊಳ್ಳಲ್ಲ ಚಿನ್ನಮರಿ. ನೋಡಿ, ಮೂರನೇ ವ್ಯಕ್ತಿ ಮೇಲೆ ನನ್ನ ನಂಬಿಕೆ ಇಲ್ಲ ಅಂತ ನಿಮಗೆ ಗೊತ್ತು ತಾನೆ. ನಾನೇ ನಿಮ್ಮ ಜೊತೆಗಿದ್ದು ನಿಮ್ಗೆ ಚೆನ್ನಾಗಿ ನೋಡ್ಕೋತೀನಿ. ಈಗ ಸದ್ಯಕ್ಕೆ ಮೊದಲು ಈ ಟೈಮ್ನಲ್ಲಿ ಏನೇನು ಮಾಡಬೇಕು ಮಾಡಬಾರ್ದು ಅಂತ ಪಟ್ಟಿ ಮಾಡ್ತಿದ್ನಲ್ಲ, ಅದನ್ನ ಕಂಟಿನ್ಯೂ ಮಾಡಿ ಮುಗಿಸ್ತೀನಿ. ಓಕೆ? ನಾಟ್ ಓಕೆ. ನಾನು ಹೇಳಿದ ಮಾತನ್ನು ಕೇಳಬೇಕು. ಓಹೋ, ದಂಪತಿಗಳು ಎಲ್ಲ ಹೊರಟಾಗಿದೆ. ಎಲ್ಲಿ ಹೋಗ್ತಾ ಇದೆಯಾ ಸಿದ್ದು? ಇವತ್ತು ಎಲ್ಲಿಗೆ ಹೋಗ್ತಾರಕ್ಕ? ಓಟ್ ಹಾಕಕ್ಕೆ ಹೋಯ್ತಮ್ಮಿ. ಓಟ್ ಹಾಕಕ್ಕೆ? ಪರವಾಗಿಲ್ವೇ, ನಿನಗೂ ಸ್ವಲ್ಪ ಜವಾಬ್ದಾರಿ ಅನ್ನೋದಿದೆ ಅನ್ಸುತ್ತಲ್ವಾ? ಅಪ್ಪನ ಗುರ್ತು ಯಾವುದು ಅಂತ ನೆನ್ಪಿದ್ಯಾ ಅಥವಾ ಹೆಂಡತಿ ಬಂದ್ಮೇಲೆ ಮರ್ತ್ಬಿಟ್ಟಿದ್ಯಾ? ಇದೇನು ಮಾತು ಅಂತ ಆಡ್ತಿದ್ದೆ ಅಕ್ಕ? ನಮ್ಮಪ್ಪನ ಪಕ್ಷದ ಗುರ್ತು ನನಗೆ ಮರ್ತೋದೆ? ಹೆಂಡತಿ ಪಕ್ಕ ಬಂದ್ಮೇಲೆ ನಿನಗೆ ನೀನೇ ಮರ್ತೋಗಿದ್ಯಲ್ವಾ? ಅದಕ್ಕೆ ಪಕ್ಷದ ಗುರ್ತೇನಾದ್ರು ಜ್ಞಾಪಕ ಮಾಡ್ಬೇಕಾ ಅಂತಾನೆ ಬಂದೆ ನಾನು. ಅಕ್ಕ, ಯಾವಾಗ್ಲೂ ಇನ್ನು ಕಿರಿಕ್ ಮಾಡೋದಕ್ಕೆ ಕಾಯ್ತಾ ಕೂತಿರ್ಬೇಡ. ನಾನೇನು ಮೂರನೇವನಲ್ಲ, ಈ ಮನೆಯವನೇ. ನಿಮ್ಮೆಲ್ಲ ಸೇರ್ಕೊಂಡು ನನ್ನ ಮೂರನೇ ಥರ ನೋಡಿದ್ರು ನನ್ನ ಕರ್ತವ್ಯ ಏನಿದ್ದೋ ಅದ್ರ ಪ್ರಕಾರನೇ ನಾನು ನಡ್ಕೊಳ್ಳೋದು. ನೀನು ಪ್ರೀತಿ ಮಾಡಿ ಮದುವೆ ಆದವಳು. ನೀನೇ ಎಲ್ರಂಗೆ ಆಡಿದ್ರೆ ಮಿಗ್ದವ್ರು ಆಡೋದ್ರಲ್ಲಿ ತಪ್ಪೇ ಇಲ್ಲ ಅನ್ನಿಸ್ತದೆ. ಬನ್ನಿ ಮೇಡಮ್ರೆ. ನೋಡಿದ್ಯಮ್ಮ ಅವನ್ನ? ಹೆಂಡತಿ ಬಂದ್ಮೇಲೆ ಅಕ್ಕ ಅಂತವನು ನೋಡ್ದೆ ಹೇಗೆಲ್ಲ ಮಾತಾಡ್ತಾನೆ ಅಂತ. ಎಲ್ಲ ನನ್ನ ಕರ್ಮ. ಛೇ! ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಾನಿತ್ತು ಪೇಳ್ವೆನು. ನೀವ್ ಇದೆಲ್ಲ ಯಾವಾಗ ಕಲೆಕ್ಟ್ ಮಾಡಿದ್ರಿ? ನೀವು ಪ್ರೆಗ್ನೆಂಟ್ ಆದ್ರಿ ಅಂತ ಗೊತ್ತಾದ ತಕ್ಷಣ ಫುಲ್ ಪ್ರಿಪ್ರೇಷನ್ ಶುರು ಮಾಡಿಬಿಟ್ಟೆ. ನೋಡಿ, ಇದನ್ನೆಲ್ಲ ಕೇಳಿದ್ರೆ ನಮ್ಮ ಮಕ್ಕಳು ಬುದ್ಧಿವಂತರಾಗ್ತಾರೆ ಅಂತ. ಅದೇ ಮತ್ತೆ, ನೀವು ಯಾಕೋ ಬೇಬಿ ಸಿಟ್ಟರ್ ಥರ ಆಗ್ತಾ ಇದ್ದೀರಾ. ಅಲ್ಲರಿ, ವಿಷಯ ನನಗೆ ಮೊನ್ನೆ ಗೊತ್ತಾಗಿರೋದು. ಅದಕ್ಕೆ ಎಲ್ಲಿಂದ ಕೇಳಿಸುತ್ತೆ? ಅದಕ್ಕಿನ್ನೂ ತುಂಬ ತಿಂಗಳು ಹೋಗಬೇಕು. ಹೀಗೆ ಯಾಕೆ ಅನ್ಕೋತೀರಿ ನೀವು? ಈಗ ಮಗುವಿನ ಮೂಲ ಯಾರು? ತಾಯಿ. ಹಾಗಿದ್ಮೇಲೆ ತಾಯಿ ಕೇಳೋದೆಲ್ಲ ಮಗುಗೆ ಅರ್ಥ ಆಗುತ್ತೆ ಚಿನ್ನಮರಿ. ಈಗಿನ ಕಾಲದ ಮಕ್ಕಳು ತುಂಬ ಚುರುಕಾಗಿ ಬೇರೆ ಇರ್ತಾರೆ. ಈಗಲಿಂದನೇ ಎಲ್ಲಾನು ಕೇಳಿಸ್ಬೇಕು. ಯಾಕೋ ಅತಿ ಆಯ್ತು ಅನಿಸ್ತಾ ಇದೆ. ನೀವು ಅತಿ ಆಯಿತು ಅಂದರೂ ನನಗೇನು ಅನಿಸುತ್ತೆ ಅದನ್ನು ನಾನು ಮಾಡೋದೇನೆ. ಅಲ್ಲ, ನೀವು ಅಭಿಮನ್ಯು ಬಗ್ಗೆ ಕೇಳಿಲ್ವಾ? ತಾಯಿ ಸುಭದ್ರೆ ಹೊಟ್ಟೆಲಿದ್ದಾಗಲೇ ಅವನು ಚಕ್ರವ್ಯೂಹದ ಬಗ್ಗೆ ಕೇಳಿರ್ತಾನಂತೆ. ಅದಕ್ಕೆ ಮುಂದೆ ಮಹಾಭಾರತ ಯುದ್ಧದಲ್ಲಿ ಚಕ್ರವ್ಯೂಹನ ಭೇದಿಸಕ್ಕಾಗಿತ್ತಾನೆ. ಅದೇನೋ ಸರಿನೇ, ಆದರೆ ಈ ಕಾಲದಲ್ಲಿ ಯಾವ ಯುದ್ಧ ಆಗುತ್ತೆ? ಯುದ್ಧ ಆಗದಿದ್ರೇನು, ಜೀವನ ಅನ್ನೋ ಯುದ್ಧದಲ್ಲಿ ನಮ್ಮ ಮಗು ಗೆಲ್ಲಬೇಕು ಅನ್ನೋದಾದರೆ ಇದನ್ನೆಲ್ಲ ಮಾಡಬೇಕು ಚಿನ್ನಮರಿ. ಒಳ್ಳೆ ವಿಷಯಗಳನ್ನು ಓದೋದ್ರಿಂದ, ಒಳ್ಳೆ ವಿಷಯಗಳನ್ನು ಕೇಳೋದ್ರಿಂದ, ಒಳ್ಳೆ ಆಲೋಚನೆಗಳನ್ನು ಮಾಡೋದ್ರಿಂದ ಬೈ ಬರ್ತ್ ಒಳ್ಳೆತನ ಮಗು ಬಂದ್ಬಿಡುತ್ತೆ. ನೋಡಿ,
ನೀವು ಎಷ್ಟು ತಿಳ್ಕೊಂಡಿದ್ದೀರಾ, ಇದು ನಂಗೆ ತಲೆಗೆ ಹೊಳಿಲಿಲ್ಲ. ಅದಕ್ಕೆ ನಮ್ಮ ಮಗುಗೆ ನಿಮ್ಮ ಥರ ಬುದ್ಧಿ ಬರಬೇಕು, ನನ್ನ ಥರ ಪೆದ್ದ ಬುದ್ಧಿ ಬರಬಾರ್ದು. ಯಾಕೆ ಹಿಂಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ನೀವು? ಅದನ್ನೇ ತಾನೇ ನಾನು ಹೇಳ್ತಿರೋದು. ಅಲ್ಲ, ನಿಮ್ಮನ್ನು ನೀವೇ ದಡ್ರು ಅಂತ ಯಾಕೆ ಅನ್ಕೋಬೇಕು ನೀವು? ಆಫ್ಟರ್ ಆಲ್ ನಂಗೆ ಏನು ಬರುತ್ತೆ ಹೇಳಿ? ಒಂದು ಕಂಪ್ನಿ ನಡ್ಸಕ್ಕೆ ಬರುತ್ತೆ, ಹುಚ್ಚನಾಗಿ ನಿಮ್ಮ ಪ್ರೀತಿ ಮಾಡೋಕ್ಕೆ ಬರುತ್ತೆ ಅಷ್ಟೆ. ಆದರೆ ನಿಮಗೆ ಎಲ್ಲ ಲಲಿತ ಕಲೆಗಳು ಕರಗತವಾಗಿವೆ. ಹಾಗಿದ್ಮೇಲೆ ನಮ್ಮ ಮಗು ಬುದ್ಧಿ ಚುರುಕಾಗಿರೋದ್ರಲ್ಲಿ ಡೌಟೇ ಇಲ್ಲ ನನಗೆ. ಇದೆಲ್ಲ ನೋಡ್ತಿದ್ರೆ ಯಾವಾಗ ಮಗು ಆಗ್ಬಿಡುತ್ತೋ ಅನಿಸ್ತಾ ಇದೆ. ನೀವು ಈಗಲೇ ಇಷ್ಟೊಂದು ಕೇರ್ ಮಾಡ್ತೀರಾ, ಇನ್ನು ಮಗು ಆದ್ಮೇಲೆ ಬಿಡಿ, ಬರೀ ಮಗು ಮಾತ್ರ ನಿಮ್ಮ ಕಣ್ಣಿಗೆ ಕಾಣಿಸೋದು, ನನ್ನ ಕಡೆ ಗಮನನೇ ಕೊಡಲ್ಲ ಅನ್ಸುತ್ತೆ. ಸಾಧ್ಯನೇ ಇಲ್ಲ ಚಿನ್ನು ಮರಿ. ನಾನು ಆಗಲೇ ಹೇಳಿಲ್ವ ನಿಮಗೆ, ನೀವೇ ನನಗೆ ಮೊದಲು ಮಗು ಅಂತ. ಹಾಗಿದ್ಮೇಲೆ ನಿಮ್ಮನ್ನು ಮುದ್ದು ಮಾಡ್ತಾ ಇರ್ತೀನ. ಗಾಡಿ ನಿಲ್ಸಿ. ಯಾಕೆ ಮೇಡಮ್ರೆ? ನಿಲ್ಸಿ ಹೇಳ್ತೀನಿ. ಯಾಕೆ ಮೇಡಮ್ರೆ? ಅಲ್ಲ, ಮನೆಯಿಂದ ಜೊತೆಲೇ ಬಂದು ಈಗ ನೀವು ಆಟೋದಲ್ಲಿ ಹೋಗ್ತೀನಿ ಅಂತ ಮಾತ್ರ ಹೇಳ್ಬಿಡಿ. ಹಾಗೇನಾದರೂ ಇದ್ದಿದ್ರೆ ಮನೆಯಿಂದಾನೇ ಆಟೋಲ್ಲಿ ಹೋಗ್ತಿದ್ದೆ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ದೇವ್ರ ಕೈ ಮುಗಿಯೋಣ ಅಂತ ಬಂದೆ. ಓ ಹೌದಾ, ಕ್ಷಮಿಸ್ಬಿಡಿ ಮೇಡಮ್ರೆ. ನೀವು ಸಡನ್ನಾಗಿ ಗಾಡಿ ನಿಲ್ಸೊಂದಿದ್ದಕ್ಕೆ ನಾನು ಏನೇನೋ ಅಂದ್ಕೊಂಡು ಏನೇನೋ ಹೇಳ್ಬಿಟ್ಟೆ. ಸರಿ ಬನ್ನಿ. ದೇವ್ರೆ, ನಮ್ಮ ಮೇಡಮರು ಈಗ ಸ್ವಲ್ಪ ತಣ್ಣಗಾಗಿದ್ದಾರೆ. ಹೀಗೆ ಅವ್ರ ಮನ್ಸ್ಕರ್ಗೆ ನನ್ನ ಮೇಲೆ ಪ್ರೀತಿ ಬರೋ ಹಾಗೆ ಮಾಡು. ನನ್ನ ಅವ್ರು ಒಪ್ಕೊಳ್ಳೋ ಹಾಗೆ ಮಾಡು. ಏನು ಮೇಡಮವ್ರೆ, ಕಣ್ಣು ಮುಚ್ಕೊಂಡು ದೇವ್ರ ಹತ್ರ ಏನೋ ಗಾಢವಾಗಿ ಬೇಡ್ಕೊತಾ ಇದ್ರಿ? ನಂಗೆ ಗೊತ್ತು ಬಿಡಿ, ಮನೆಯವರೆಲ್ಲರೂ ನನ್ನ ಹತ್ರ ಪ್ರೀತಿಯಿಂದ ಮಾತಾಡಬೇಕು, ಯಾರು ನನ್ನ ಜೊತೆ ಕೆಟ್ಟದಾಗ ನಡ್ಕೋಬಾರ್ದು ಅಂತ ತಾನೆ. ಆದರೂ ಇದೆಲ್ಲ ಆಯ್ತಾ ಇರೋದು ನನ್ನಿಂದಾನೆ. ನಾನು ಒಂದು ತಪ್ಪು ಮಾಡಿದ್ದಕ್ಕೆ ನಿಮ್ಮ ಇಷ್ಟೆಲ್ಲ ಅನುಭವಿಸಂಗಾಯ್ತದೆ. ಅದನ್ನು ತಪ್ಪು ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಹೋಗ್ಲಿ ಬಿಡಿ. ನೀವೇನು ಬೇಡ್ಕೊಂಡ್ರಿ? ನಾನೇನು ಬೇಡ್ಕೋತೀನಿ ಮೇಡಮವ್ರೆ, ನಿಮ್ಮ ಖುಷಿಯಾಗಿರ್ಬೇಕು, ನಿಮ್ಮ ಚೆಂದಾಗಿರ್ಬೇಕು. ಆದಷ್ಟು ಬೇಗ ನಿಮ್ಮ ಮನಸ್ಸು ಬದಲಾಯಿಸ್ಕೊಂಡು ನನ್ನ ಗಂಡ ಅಂತ ಒಪ್ಕೊಂಡ್ಬಿಡ್ಬೇಕು. ಹಿಂಗೆ ಬೇಡ್ಕೊಂಡೆ. ಕೋಪ ಮಾಡ್ಕೊಬಿಡಿ, ಸುಮ್ಮನೆ ತಮಾಷೆಗೆ ಹೇಳ್ದೆ. ನನ್ನ ಬೇಡಿಕೆ ಒಂದೇ ಮೇಡಮವ್ರೆ, ನಮ್ಮ ಅಪ್ಪಾಜಿ ಗೆಲ್ಲಬೇಕು. ಹೆಂಗಾದರೂ ಮಾಡಿ ಅವ್ರನ್ನ ಗೆಲ್ಸಪ್ಪ ದೇವ್ರೆ ಅಂತ ಬೇಡ್ಕೊಂಡೆ ಅಷ್ಟೇ. ನಾನು ಅದನ್ನೇ ಬೇಡ್ಕೊಂಡೆ. ಮೇಡಮವ್ರೆ, ಏನು ಹೇಳ್ತಿದ್ದೀರಾ? ಅಲ್ಲ, ಮನೆಯವರೆಲ್ಲರೂ ನಮ್ಮಿಬ್ಬರನ್ನ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಮಾತಾಡ್ಕೊತಾವ್ರೆ. ಅದಾಗದೇ ಇರಲಪ್ಪ ಅಂತ ಬೇಡ್ಕೊಳ್ಳೋದು ಬಿಟ್ಟು ನಮ್ಮ ಅಪ್ಪಾಜಿ ಗೆಲ್ಲಿ ಅಂತ ಬೇಡ್ಕೊತಿದ್ದೀರಾ ಅಂದರೆ ನನಗೆ ನಂಬೋಕೆ ಆಯ್ತಿಲ್ಲ. ಅವ್ರು ನಮ್ಮನ್ನು ಮನೆಯಿಂದ ಆಚೆ ಹಾಕ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಜಾತಕ ಸರಿ ಇಲ್ಲ, ಅದಕ್ಕೆ ನನಗೆ ಮದುವೆ ಆಗಿರಲಿಲ್ಲ. ನನ್ನ ಕಾಲ್ಗುಣ ಸರಿ ಇಲ್ಲ ಅಂತ ನನ್ನನ್ನು ಮಾತಾಡಿಸ್ತಾನೂ ಇಲ್ಲ. ಅಂಥದ್ರಲ್ಲಿ ನಿಮ್ಮಪ್ಪ ಸೋತ್ ಹೋದರೆ ಅದಕ್ಕೂ ಕಾರಣ ನಾನೇ ಆಗ್ಬಿಡ್ತೀನಿ. ಅದಕ್ಕೆ ಅವ್ರು ಸೋಲ್ದೇ ಇರಲಿ, ಗೆಲ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡೆ. ಯೋಚನೆ ಮಾಡಿಬಿಡಿ ಮೇಡಮವ್ರೆ, ಆ ದೇವರು ನಿಮ್ಮ ಬೇಡಿಕೆಗೆ ಖಂಡಿತ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಬನ್ನಿ ಹೋಗ್ಬಾ. Yes, sir, yes. I'll do it, yes. Okay, sir. Maybe around Sunday. Within Monday, I'll submit. ಸಿಂಚು, ಅಮ್ಮ, ಆಫೀಸ್ ಕೆಲಸದಲ್ಲಿದ್ದೀನಿ. ಸಿಂಚು ಬಾಯಿಲಿ ಹತ್ರ ಮಾತಾಡಬೇಕು. ಅಮ್ಮ, ಆಮೇಲೆ ಮಾತಾಡ್ತೀನಿ ತಾನೆ. ನಿನ್ನೆ ಕರಿತಾ ಇರೋದು ಬಾಯಿಲಿ. ಸರ್ ಸಾರಿ, 2 minutes, I'll be back. Okay. ಏನಮ್ಮ ಅಷ್ಟು ಇಂಪಾರ್ಟೆಂಟು?
ಅಲ್ಲಿ ಮ್ಯಾನೇಜರ್ ಹತ್ರ ಮೀಟಿಂಗಲ್ಲಿ ಇದ್ದೀನಿ. ಆಫೀಸ್ ಸೀನಿಯರ್ಸು ಮ್ಯಾನೇಜರ್ಸ್ ಇದ್ದಾರೆ. ಅಷ್ಟು ಗೊತ್ತಾಗಲ್ವಾ? ಏನು ಅಷ್ಟು ಅರ್ಜೆಂಟ್ ಇವಾಗ? ನೀನು ಈ ಕೆಲಸನ ಬಿಟ್ಬಿಡು. ಏನಮ್ಮ ಮಾತಾಡ್ತಿದ್ಯಾ? ನಾನು ಯಾಕೆ ಕೆಲ್ಸಕ್ಕೆ ಹೋಗ್ಬಾರ್ದೀಗ? ನೋಡು, ನೀನು ಈ ಕೆಲಸ ಮಾಡಿ ಯಾರನ್ನೂ ಸಾಕಬೇಕಾಗಿಲ್ಲ. ನನ್ನ ಮಗಳು ಕೆಲ್ಸಕ್ಕೆ ಹೋಗೋದು ನನಗಿಷ್ಟ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಬಿಟ್ಬಿಡಿ ಕೆಲಸನ. ಸುಮ್ಮನೆ ಏನೇನೋ ಮಾತಾಡಬೇಡ. ಸಡನ್ನಾಗಿ ಕೆಲಸ ಬಿಟ್ಬಿಡು ಅಂದರೆ ಆಗಲ್ಲ. ಅದಕ್ಕೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಯಾಕೆ ಕಷ್ಟಪಟ್ಟು ಓದ್ಬೇಕು ಹೇಳು? ಮನೇಲಿ ಕೂತ್ಕೊಳ್ಳಕ್ಕ ಆಗಲ್ಲಮ್ಮ. ನಾನು ಕೆಲಸ ಮಾಡಲೇಬೇಕು ಅಷ್ಟೇ. ನಿಮ್ಮವ್ವ ಹೇಳ್ತಾರೆ ಸರಿಯಾಗಿ ಅದೇ ಕಣವ. ನಾನು ನಿನ್ನನ್ನು ಓದಕ್ಕೆ ಕಳಿಸಿದ್ದು ಪ್ರಪಂಚದ ಜ್ಞಾನ ತಿಳ್ಕೊಳ್ಳಿ ಅಂತ. ನೀನು ಕೆಲಸ ಮಾಡ್ಕೊಂಬಂದು ಯಾರ್ಯಾರ ಕೆಲ್ಸಕ್ಕೆ ಬರ್ದಿರೋ ಕಳ್ಳನ ಮಕ್ಕಳನ್ನೆಲ್ಲ ಸಾಕ್ಲಿ ಅಂತಲ್ಲ ಕಣವ. ಅಪ್ಪಯ್ಯ, ನಿಮ್ಮ ಅಪ್ಪ ಹೇಳಿದ ಅರ್ಥ ಆಯ್ತಲ್ವಾ? ಪದೇ ಪದೇ ಅದನ್ನೇ ಯಾಕೆ ಕೇಳ್ತಾ ಇದೆಯಾ? ಅಲ್ಲ ಕಣವ, ಯಾರ್ಯಾರ ಮುಂದೆನೋ ಕೈ ಕಟ್ಕೊಂಡು ಕೆಲಸ ಮಾಡೋಂಥದ್ದು ಏನೋ ಆಗಿತ್ತತ್ತು ಇವಾಗ. ಅಲ್ಲ ನಿನಗೇನು ಕಮ್ಮಿ ಆಗದೆ ಅಂತ ನೋಡ. ನೀನು ದುಡ್ಕೊಂಬರಕ್ಕೆ ಹೋಗೋದು ನಂಗೆ ಒಂಚೂರು ಇಷ್ಟ ಇಲ್ಲ ಕಣವ. ನೋಡು, ನಿನಗಷ್ಟು ಕೆಲಸ ಮಾಡಿ ನೀನು ಕಾಲ ಮೇಲೆ ನಿಂತ್ಕೋಬೇಕನ್ನೋ ಆಸೆ ಇದ್ರೆ ಯಾವುದಾದ್ರೂ ಬಿಸ್ನೆಸ್ ಶುರು ಮಾಡು ಅಲ್ವರಿ? ಕಣವ, ನೀನು ಅದೇನು ಮಾಡ್ತೀಯ ಅಂತ ಹೇಳು, ನಾನು ಬಂಡವಾಳ ಹಾಕ್ಕೊಟ್ಟೇನು. ಇದ್ರ ಬಗ್ಗೆ ಎಲ್ಲ ಆಮೇಲೆ ಮಾತಾಡ್ಬೋದಲ್ವಾ? ಇಂಪಾರ್ಟೆಂಟ್ ಮೀಟಿಂಗಲ್ಲಿದ್ದೀನಿ. ಸುಮ್ಮನೆ ಡಿಸ್ಟರ್ಬ್ ಮಾಡ್ತೀರಪ್ಪ. ಎಸ್ ಸರ್, ಸಾರಿ ಐ ಕ್ಯಾನ್ ಕಂಟಿನ್ಯೂ. ಸಾರಿ ಸರ್. ಎಸ್. ಅಲ್ಲ ಕಣಮ್ಮೆ, ಯಾರ್ಯಾರನೋ ಸಾರ್ ಅಂತ ಅನ್ಕೊಳ್ಳೋದು ಏನೈತೆ ನನ್ನ ಮಗಳಿಗೆ ಅಂತ. ಇಲ್ಲ, ನನ್ನ ಮಗಳು ಮನ್ಸು ಮಾಡಿದ್ರೆ ಅವರೆಲ್ಲ ನನ್ನ ಮಗಳ ಮುಂದೆ ಕೈ ಕಟ್ಕೊಳಂಗೆ ಮಾಡ್ತೀನಿ. ಇದು ಎಂಥ ಕೆಲಸ ಅಂತ ಮಾಡ್ತಾಳೆ, ನಂಗೆ ಒಂಚೂರು ಇಷ್ಟ ಆಗ್ತಾ ಇಲ್ಲ ಕಣಮ್ಮೆ. ಇರಿ, ಇವಾಗ ಹೇಳಿದೀವಲ್ವಾ, ಏನಾದರೂ ಮಾಡ್ತಾಳೆ. ಏನಾಯ್ತು? ಏನಿಲ್ಲ ಚಿನ್ನಮರಿ, ಯಾವಾಗಲೂ ಮಾಮೂಲಿ ಹಾಗೆ ನಿಮ್ಮ ತಪ್ಪನ್ನು ಮಲ್ಕೊಳ್ಳೋಣ ಅಂತ ಕೈ ಇಟ್ಟೆ. ಆದರೆ ಹಾಗೆ ನಿಮ್ಮ ಹೊಟ್ಟೆ ಮೇಲೆ ಕೈ ಹಾಕೋದ್ರಿಂದ ಮಗುಗೆ ಏನಾದರೂ ತೊಂದರೆ ಆಗುತ್ತಾ ಅನಿಸ್ತು. ಅದಕ್ಕೆ ಕೈ ಹಿಂದಕ್ಕೆ ತಗೊಂಡೆ ಅಷ್ಟೇ. ರೀ, ನಿಮಗೆ ಹೇಳಿಲ್ವ ನಾನು? ಇನ್ನು ಮಗು ಅಷ್ಟು ಡೆವಲಪ್ ಆಗಿರಲ್ಲ, ಏನಾಗಲ್ಲ. ಬನ್ನಿ ಕೊಡಿಲಿ ಕೈ. ನನ್ನ ಮಾತು ಇವಾಗ ಕೇಳ್ತಿರೋ ಇಲ್ವೋ? ಅಬ್ಸರ್ವ್ ಮಾಡಿದ್ರೆ ಚಿನ್ನಮರಿ, ನಮ್ಮಿಬ್ಬರ ಮಧ್ಯೆ ಆಗಲೇ ಅಂತರ ಬೆಳೀತಾ ಇದೆ. ಏನ್ರಿ ಮಾತಾಡ್ತಿದ್ದೀರಾ? ಹೌದು ಚಿನ್ನಮರಿ, ನಮ್ಮಿಬ್ಬರ ಮಧ್ಯೆ ಮೂರನೇ ವ್ಯಕ್ತಿ ಯಾರು ಬರಬಾರ್ದು ಅಂತ ನಾನು ಆಸೆ ಪಟ್ಟಿದ್ದೆ. ಆದರೆ ಈ ಮಗುನೇ ಮೂರನೇ ವ್ಯಕ್ತಿಯಾಗಿ ಬರುತ್ತೆ ಅಂತ ಈಗ ಗೊತ್ತಾಗ್ತಾ ಇದೆ. ಇದರಿಂದ ನಮ್ಮಿಬ್ಬರ ಪ್ರೀತಿಗೆ ತೊಂದರೆ ಆಗಲ್ವಾ ಚಿನ್ನಮರಿ? ಅದಕ್ಕೆ ಅದಕ್ಕೆ ನಮಗೆ ಮಗು ಬೇಡ ಅಂತ ಅನಿಸ್ತಾ ಇದೆ. ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ತಾಯಿ ಆಗ್ತಿದ್ದೀನಿ ಅಂದ ತಕ್ಷಣ ಆಗಲೇ ಅಷ್ಟು ಖುಷಿ ಪಟ್ರಿ. ಈಗ ನೋಡಿದ್ರೆ ಇದ್ದಕ್ಕಿದ್ದಾಗೆ ಮಗು ಬೇಡ ಅಂತಿದ್ದೀರಾ. ಬೇಡ ರೀ, ಪ್ಲೀಸ್ ಹೀಗೆಲ್ಲ ಯೋಚನೆ ಮಾಡಬೇಡಿ. ನೀವು ಯೋಚನೆ ಮಾಡಬೇಕಾಗತ್ತೆ ಚಿನ್ನಮರಿ. ನೋಡಿ, ಇನ್ನು ಮಗು ಆಗೇ ಇಲ್ಲ, ಆಗಲೇ ನಮ್ಮಿಬ್ಬರ ಮಧ್ಯೆ ಅಂತರ ಶುರುವಾಗಿದೆ. ಮಗು ಆದಮೇಲೆ ಆ ಮಗು ನಮ್ಮಿಬ್ಬರ ಮಧ್ಯೆ ಮಲಗುತ್ತೆ, ನಮ್ಮಿಬ್ಬರನ್ನ ದೂರ ಮಾಡುತ್ತೆ. ಆಗ ನಮ್ಮಿಬ್ಬರ ಮಧ್ಯೆ ಗ್ಯಾಪ್ ಇನ್ನೂ ಜಾಸ್ತಿ ಆಗುತ್ತೆ, ಹೊರತು ಕಮ್ಮಿ ಆಗಲ್ಲ. ನೀವು ಮಗು ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿರ್ತೀರ, ಅದರ ಲಾಲ್ನೆ ಪಾಲ್ನಲ್ಲಿ ಬ್ಯುಸಿ ಆಗಿರ್ತೀರ. ನನ್ನ ಕಡೆ ನೀವು ಗಮನನೇ ಕೊಡಲ್ಲ ಅಂತ ಅನಿಸ್ತಾ ಇದೆ ನನಗೆ. ಹಾಗೆಲ್ಲ ಆಗೋದಿಲ್ಲ. ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ,
ನಿಮಗೂ ನಾನು ಅಷ್ಟೇ ಗಮನ ಕೊಡ್ತೀನಿ. ಇವಾಗ ನನಗೆ ಮಗು ಆದರೂ ಅತ್ತಂಗೆ 2ನೇ ಮಗು, ನೀವೇ ನನ್ನ ಮೊದಲನೇ ಮಗು. ಹೀಗಿರುವಾಗ ನಾನು ನಿಮಗೆ ಗಮನ ಕೊಡಲ್ವಾ ಹೇಳಿ? ಇಲ್ಲ ಚಿನ್ನಮರಿ, ಅದನ್ನೆಲ್ಲ ಇವಾಗ ನೀವು ಹೇಳ್ತಾ ಇದ್ದೀರಾ ಅಷ್ಟೇ. ಮಗು ಆದಮೇಲೆ ಎಲ್ಲ ಬದಲಾಗ್ಬಿಡತ್ತೆ ಅಂತ ನನಗೆ ಗೊತ್ತು. ನೀವು ಮಗು ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿರೋವಾಗ ನಾನು ನಿಮ್ಮನ್ನು ಹೇಗೆ ಡಿಸ್ಟರ್ಬ್ ಮಾಡಲಿ? ನಿಮ್ಮ ಪಕ್ಕ ಮಲಗೋದಿರಲಿ, ನಿಮ್ಮ ಜೊತೆ ಮಾತಾಡೋದು ನನಗೆ ಕಷ್ಟ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡಿ, ನಮ್ಮಿಬ್ಬರ ಮಧ್ಯೆ 3ನೇ ವ್ಯಕ್ತಿ ಬರೋದು ನನಗೆ ಇಷ್ಟ ಇಲ್ಲ ಅಂತ ನಿಮಗೆ ಗೊತ್ತು. ಆ 3ನೇ ವ್ಯಕ್ತಿ ನಮ್ಮ ಮಗು ಆದರೂ ನನಗೆ ಸರಿಯಲ್ಲ ಅಂತ ಅನ್ನಿಸ್ತಾ ಇದೆ. ನಮ್ಮ ಮಧ್ಯೆ ಯಾರು ಬರೋದು ಬೇಡ ಅಂತ ನಂಗೆ ಅನ್ನಿಸ್ತಾ ಇದೆ ಚಿನ್ನಮರಿ. ಐ ಆಮ್ ಸಾರಿ.